Let's go for breaking updates now. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಮಕ್ಕಳ ದಿನಾಚರಣೆಯಂದೇ ಬಿಹಾರದಲ್ಲಿ ಮಕ್ಕಳು ಮಲಗಿದ್ದಾರೆ ಮಕ್ಕಳು. ನೆಹರು ಬರ್ತ್ಡೇ ದಿನವೇ ಕಾಂಗ್ರೆಸ್ಗೆ ಬಹಳ ದೊಡ್ಡ ಆಘಾತ ಆಗಿದೆ. ಯಾರು ಹಾಕಿರೋದು ಅಂತ ಗೊತ್ತಿಲ್ಲ. ಇದು ಬ್ರೇಕಿಂಗ್ ನಮ್ಮ ಎಡಿಟರ್ಸ್ ಅಂಡ್ ಔಟ್ಪುಟ್ ಅಂಡ್ ಇನ್ಪುಟ್ ಹೆಡ್ ಗಳಿಗೆ ಹೋಗಬೇಕು ಸರ್. ವಿ ಶುಡ್ ಕ್ರೆಡಿಟ್ ಗೋಸ್ ಟು ಆಲ್ ಅವರ್ ಔಟ್ಪುಟ್ ಅಂಡ್ ಇನ್ಪುಟ್ ಟೀಮ್ ಅಂಡ್ ಎಡಿಟರ್ಸ್. ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಓದ್ಲಿಕ್ಕೆ ಒಂಥರ ತಮಾಷೆ ಒಟ್ಟಿಗೆ ಎಷ್ಟು ನಿಜ ಅರ್ಥ ಇದೆ ಇದರಲ್ಲಿ ಅಂತ. ಏನು ನೆಹರು ಅವರು ಕಟ್ಟಿದಂತಹ ಈ ಬುದ್ಧನ ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಓಟ್ನ ಚೂರಿ ಬಿದ್ದಿದೆ. ನೆಹರು ಮೊಮ್ಮಗನ ಹೆಸರಲ್ಲಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಎಲ್ಲಿಗೆ ಬಂದಿದೆ ಅಂತ ನೋಡ್ಬಿಟ್ಟಿದೆ. ಇದಕ್ಕೆ ಆತ್ಮ ಅವಲೋಕನ ಅಗತ್ಯ ಇದೇನಾ ಅಂತ ನನಗೆ ಅನ್ಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಇನ್ನು ಎಷ್ಟು ಸಲ ನಾವು ಆತ್ಮನ ಇಟ್ಕೊಂಡು ಅವಲೋಕನ ಮಾಡ್ತಾ ಹೋಗೋದು, ಎಷ್ಟು ಸಲ ಆತ್ಮನ ಆಪರೇಷನ್ ಮಾಡೋದು. ಇನ್ನೂ ಆತ್ಮ ನಮಗೆ ಯಾವುದಂತ ಗೊತ್ತಾಗಿಲ್ಲ ಅಂದರೆ ಕಾಂಗ್ರೆಸ್ ಅವರು ಬುದ್ಧಿ ಕಲಿಯೋದಾದ್ರೂ ಯಾವಾಗ ಅಂತ ಅನ್ಸುತ್ತೆ ನಮಗೆ. ಬಟ್ ಯಾರು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಮನೆಯಲ್ಲಂತೂ ಸ್ವೀಟ್ ಹಂಚ್ತಾರಪ್ಪ. ದಟ್ ಈಸ್ ಫಾರ್ ಶ್ಯೂರ್. ನನಗೆ ಗೊತ್ತಿದೆ ಒಂದು ಬಣ ಅಂತೂ ಇಲ್ಲಿ ಇವತ್ತು ಸ್ವೀಟ್ ಹಂಚ್ತಾ ಇದೆ. ನಾನು ಸದ್ಯ ಹೋಗ್ತೀನಿ, ಸ್ವೀಟ್ ಸಿಗುತ್ತಾ ನೋಡ್ಬೇಕು ಇವತ್ತು. ಎನ್ಡಿಎ ನಾಗಾಲೋಟ ಬಿಹಾರ್ ಬಾದ್ಶಾ ಆಗಿದ್ದಾರೆ ನಿತೀಶ್ ಕುಮಾರ್. ಬುದ್ಧನ ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಓಟ್ ಚೂರಿ ಆಗಿದೆ. ಅದು ನೀವು ರೈಟ್ಲಿ ಹೇಳ್ದಂಗೆ ಹಲವು ಮಕ್ಕಳು ಇಲ್ಲಿ ಮಕ್ಕಡೆ ಮಲಗಿದ್ದಾರೆ. ಯಾಕಂದ್ರೆ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ಎರಡು ಮಕ್ಕಳು ದಾಯಾದಿ ಕಲಹ ಅಂತ ಇತ್ತು ಗೊತ್ತಾ ನಿಮ್ಗೆ. ಬಿಹಾರ್ ಅಂತ ಸಬಿಲ ಸರ್ ಬಂದಾಗ ದಾಯಾದಿ ಕಲಹ ಅಂತ ನಾವೇನಾದ್ರೂ ಪಾಲಿಟಿಕ್ಸ್ ಅಲ್ಲಿ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಎರಡು ಸ್ಟೇಟ್ಗಳಿತ್ತು. ಒಂದು UP ಸಮಾಜವಾದಿ ಪಕ್ಷ ಆದರೆ ಒಂದು ಬಿಹಾರ ಅಂತ ಇತ್ತು. ದೇರ್ ಸೆಟೆಡ್ ದ ಎಕ್ಸಾಂಪಲ್. ನೀವು ಏನು ಕಾಂಗ್ರೆಸ್ಸಿನ ಏನು ಕೌಟುಂಬಿಕ ರಾಜಕಾರಣದ ಎಗೇನ್ಸ್ಟ್ ಅಂತ ಉದಯ ಆದಂಥ ಈ ಎಲ್ಲ ಪಾರ್ಟಿಗಳಿದಾವಲ್ಲ, ಮತ್ತೆ ಅವರು ಮಾಡಿದ್ದು ಅದಕ್ಕಿಂತ ಡಬಲ್ ದಾಯಾದಿ ಕಲಹಗಳು. ಇದನ್ನೆಲ್ಲ ನಾವು ನೋಡಿದ್ವಿ. ಎಷ್ಟು ರೀತಿಯ ಮರ್ಡರ್ಗಳಾಗಿತ್ತವು, ಎಷ್ಟು ರೀತಿಯ ಹಿಂಸೆಗಳಾಗಿತ್ತವು ಅಂತೆಲ್ಲ ನೋಡಿದ್ವಿ. ಫಾರ್ ಆಲ್ ದ್ಯಾಟ್ ಈಗ ನಾವು ಹೇಳ್ತೀವಿ ಲೆಟ್ ಅಸ್ ಕಮ್ ಟು ಸೋಷಿಯಲ್ ಮೀಡಿಯಾ. ಇವತ್ತಿನ ವರ್ಲ್ಡಲ್ಲಿ ಕೆಲಸ ಮಾಡುವಂಥದ್ದು ಎಲೆಕ್ಷನಲ್ಲಿ ಕೆಲಸ ಮಾಡುವಂಥದ್ದು, ಕ್ಯಾಂಪೇನ್ ಮಾಡುವಂಥದ್ದು ಮೀಡಿಯಾಗಳು ಯಾವ ರೀತಿಯ ಪಾರ್ಟಿಸಿಪೇಷನ್ ಮಾಡುತ್ತವೆ ಅನ್ನೋದು. ಕೆಲವೊಮ್ಮೆ ನಾವು ಹೇಳ್ತೀವಿ ಫೇಕ್ ನ್ಯೂಸಸ್ಗಳು, ಕ್ರಿಯೇಟಿವ್ ನ್ಯೂಸಸ್ಗಳು, ವಾಟ್ಸಪ್ ಯೂನಿವರ್ಸಿಟಿಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನು ಯಾವ ರೀತಿಯಾಗಿ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಅಥವಾ ಪ್ರಾಪರ್ ಮೆಸೇಜ್ಗಳನ್ನು ತಲುಪಿಸಲಿಕ್ಕೆ ಸೋಷಿಯಲ್ ಮೀಡಿಯಾಗಳು ಮತ್ತು ಈ ಚಾನಲ್ಗಳು, ಇವತ್ತು ಮೀಡಿಯಾಗಳು ವರ್ಕ್ ಮಾಡ್ತಾ ಇರೋದಂತೆ. ಮೇಜರ್ ಇಂಪ್ಯಾಕ್ಟ್ ಅಲ್ಲಿಂದ ಆಗ್ತಾ ಇದ್ದಾವೆ ಎಲೆಕ್ಷನಲ್ಲಿ ಅಂತ ಹೇಳಿದ್ರೆ. ವಾಟ್ ಯು ಫೆಲ್ಟ್ ಕಾಂಗ್ರೆಸ್ ಈಸ್ ಟೋಟಲಿ ಫೇಲ್ಡ್ ಟು ರೀಚ್ ಪೀಪಲ್ ಥ್ರೂ ಮೀಡಿಯಾ. ರೀಚ್ ಆಗಕ್ಕಾಗಿಲ್ಲ ಅವ್ರ ಕೈಲಿ. ಅವರು ಒಂದು ಪ್ರಾಪರ್ ಅಜೆಂಡಾ ಇಟ್ಕೊಂಡು ಚುನಾವಣೆಯನ್ನ ಫೈಟ್. ಈಗ ವೋಟ್ ಚೋರಿ ಅನ್ನುವಂತಹ ವಿಚಾರ ಗಂಭೀರವಾದ ವಿಚಾರ ಆದರೂ ಕೂಡ ನೀವು ಚುನಾವಣಾ ಕ್ಯಾಂಪೇನಿನ ಒಂದು ಭಾಗ ಆಗ್ಬೋದೇ ಹೊರತು ಇಡಿಯಾಗಿ ಅದೊಂದೇ ಸ್ಟ್ರಾಟಜಿ ಆಗಕ್ಕಾಗಲ್ಲ. ಐ ಥಿಂಕ್ ದೇ ವರ್ ಕನ್ಫ್ಯೂಸ್ ಸರ್. ಯಾವ್ದನ್ನ ಇಟ್ಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡಬೇಕು ಅನ್ನೋದು ದೇ ಆರ್ ನಾಟ್ ಶ್ಯೂರ್ ಅಬೌಟ್ ಇಟ್ ಅಂತ. ಇಲ್ಲ, ಅವ್ರು ರಾಹುಲ್ ಗಾಂಧಿ ಅವ್ರದ್ದು 1%, 2%, 3% ಇಂಪ್ಯಾಕ್ಟ್ ಇದೆ ಅಂತ ತಿಳ್ಕೊಂಡ್ರು ಕೂಡ ಆ ಇಂಪ್ಯಾಕ್ಟು ಕೂಡ ಜನರಿಗೆ ರೀಚ್ ಆಗಕ್ಕಾಗಿಲ್ಲ. ಲೋಕಲ್ ಯೂನಿಟಿ ಇಲ್ಲ. ಲೋಕಲ್ ಈಗ ನ್ಯಾಷನಲ್ ಲೀಡರ್ಸು ಅವರು ಕ್ಯಾಂಪೇನಿಗೆ ಬರುವ ವ್ಯಕ್ತಿತ್ವಗಳಷ್ಟೇ, ಪ್ರಚಾರಕ್ಕೆ ಬರುವ. ಆ ಪ್ರಚಾರ ಏನು ಅಂತಂದರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಕಾವನ್ನು ಮತ್ತು ಪಾರ್ಟಿ ಏನೇನು ಮಾಡಿದೆ ಅಥವಾ ಐಡಿಯಾಲಜಿನ ಜನರ ಮುಂದೆ ಇಡೋದಕ್ಕೆ, ಅದನ್ನು ಇಡೋದಕ್ಕೆ ಒಂದು ಫೆನಾಮಿನನ್ ಬೇಕಾಗುತ್ತೆ, ಲೀಡರ್ಶಿಪ್ ಬೇಕಾಗುತ್ತೆ, ಲೋಕಲ್ ಲೀಡರ್ಸು, ವರ್ಕರ್ಸು, ಸೋಷಿಯಲ್ ಮೀಡಿಯಾ ಬೇಕಾಗುತ್ತೆ, ಮೀಡಿಯಾ ಬೇಕಾಗುತ್ತೆ. ಒಂದು ದೊಡ್ಡ ಫೋರ್ಸು ಅದ್ರ ಹಿಂದೆ ವರ್ಕ್ ಮಾಡುತ್ತೆ, ಅದನ್ನು ಜನರಿಗೆ ರೀಚ್ ಮಾಡುತ್ತೆ. ಅದರ ಬೇಸಿಸ್ ಮೇಲೆ ಜನ ವೋಟ್ ಹಾಕ್ತಾರೆ. ನೀವು ಜನರಿಗೆ ರೀಚ್ ಆಗಲಿಲ್ಲ ಅಂದರೆ ಜನ ಎಲ್ಲಿಂದ ವೋಟ್ ಹಾಕ್ತಾರೆ? ಇದು ಇಡೀ ಚುನಾವಣೆಯ ವಿಶೇಷ ಏನು ಅಂತಂದರೆ ಕಾಂಗ್ರೆಸ್ಸಿಂದ ಮತ್ತು ಕಾಂಗ್ರೆಸ್ ಜೊತೆ ಐಡೆಂಟಿಫೈ ಆಗಿರುವ ಪಾರ್ಟಿಗಳಿಂದ ವೋಟ್ಸು ಡಿಸೆಂಟಿಗ್ರೇಟ್ ಆಗ್ತಾ ಇದೆ, ಫಿಸಲ್ ಔಟ್ ಆಗ್ತಾ ಇದೆ ಅವ್ರ ಬೆಂಬಲಗಳು. ಇನ್ನೊಂದು ಏನು ಅಂತಂದರೆ ಮೈನಾರಿಟೀಸು ಭಾರತೀಯ ಜನತಾ ಪಕ್ಷದ ಸಾಂಪ್ರದಾಯಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕದಲ್ಲೇ ಇರೋರು ಬಿಜೆಪಿಯ ಕಾನ್ಸ್ಟಿಟ್ಯೂಯೆಂಟ್ಸ್ ಇರ್ತಾರಲ್ಲ, ಭಾರತೀಯ ಜನತಾ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋ
ಪಕ್ಷಗಳಿಗೆ ಓಟ್ ಹಾಕ್ತಾ ಇದೆ. JDU ಇರ್ಬೋದು, ತೆಲುಗು ದೇಶಂ ಇರ್ಬೋದು, ಮತ್ತೆ ಇನ್ನೊಂದು ಯಾವುದೋ ಒಂದು ನಾನು ಮರೆತು ಬಿಟ್ಟೆ. ಇಲ್ಲಿ ಅವರು ಈ ಒಂದು ದೇ ಆರ್ ಐಡೆಂಟಿಫೈಡ್, ಅವರು NDAನ ಅಂಗಪಕ್ಷ ಆಗಿದ್ರು, BJP ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರು, ಮೈನಾರಿಟೀಸ್ಗಳು ಅವರಿಗೆ ಓಟ್ ಹಾಕಿದ್ದಾರೆ. ಅದು ಕಾಂಗ್ರೆಸ್ಸಿಗೆ ಇದ್ದಂತಹ ಬೆಂಬಲ ಅಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಅವರ ಭದ್ರಕೋಟೆ ಕರೆಕ್ಟ್ ಇದೆ, ಲೀಡರ್ಶಿಪ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಭದ್ರಕೋಟೆ ಅವರು ಧ್ವಂಸ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಭದ್ರಕೋಟೆ ಅನ್ನೋದಕ್ಕಿಂತ ಹಿಂದುಳಿದ ವರ್ಗಗಳ ಕೋಟೆ ಇಲ್ಲಿ ಬಿಹಾರಲ್ಲಿ, ಅದು ಕಾಂಗ್ರೆಸ್ಸಿನ ಆ ಕೋಟೆ MY ಅಂತ ಏನಿದೆ ಅದು ಕೂಡ ಭದ್ರಕೋಟೆ, ಅದು ನಾಶ ಆಗಿದೆ. ಓಟ್ ಚೋರಿ ವಿಚಾರ ಸರ್, ಬಹುಶಃ ಕರ್ನಾಟಕ ಕಾಂಗ್ರೆಸ್ನವ್ರು ಕ್ಯಾರಿ ಮಾಡಿದಷ್ಟು ಬಿಹಾರ ಕಾಂಗ್ರೆಸ್ ಲೋಕ್ಲೈಟ್ಸ್ ಕ್ಯಾರಿ ಮಾಡಿಲ್ಲ ಅಂತ ಇಲ್ಲ, ಅನ್ಸುತ್ತೆ ಮಾಡಿಲ್ಲ. ಕರ್ನಾಟಕದ್ದು ಕೂಡ ಎಲೆಕ್ಷನ್ ಆದ್ಮೇಲೆ ಅದು ಬಂದಿದ್ದು ಚರ್ಚೆ. ಎಲೆಕ್ಷನ್ ಸಂದರ್ಭದಲ್ಲಿ ಅದೊಂದು ಸಬ್ಜೆಕ್ಟ್ ಅಷ್ಟೇ, ಬೇಕಾದಷ್ಟು ಲೋಕಲ್ ಇಶ್ಯೂ. ಈಗ ಎಲೆಕ್ಷನ್ ಟೈಮಲ್ಲಿ 1,70,00,000 ಹೆಣ್ಮಕ್ಳಿಗೆ 10,000 ರೂಪಾಯಿ ನೀವು ಹಣನ ಹಾಕ್ತೀರಾ, ಜೊತೆಗೆ 2,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀರಾ. ಈ ಥರದ ಕೆಲವು ಅಗ್ರೆಸಿವ್ ಆದಂತಹ ಕ್ಯಾಂಪೇನ್ಸು ಮತ್ತೆ ಅಗ್ರೆಸಿವ್ ಆದಂತಹ ಕೆಲಸಗಳನ್ನ ಮಾಡಿದಾಗ ಅದು ರೀಚೇ ಬೇರೆ. ಅದು ಹೌದು, ನೀವು ಓಟ್ ಚೋರಿ ಅದೆಲ್ಲೋ ಒಂದು ಅಕಾಡೆಮಿಕ್ ಲೆವೆಲ್ ಅಲ್ಲಿ ನೀವು ಎಲೆಕ್ಷನ್ ಕಮಿಷನ್ ಪವರ್ ಇದೆಯೋ ಇಲ್ಲ. ಆಮೇಲೆ ಬಿಹಾರ ಅಂತ ಆರ್ಥಿಕ ಪರಿಸ್ಥಿತಿ ಇರುವಂತ ರಾಜ್ಯಕ್ಕೆ ಓಟ್ ಚೋರಿ ಕಟ್ಕೊಂಡು ಏನ್ ಮಾಡ್ತಾರೆ ಸರ್? ಏನು ಆಗ್ಬೇಕಾಗಿಲ್ಲ, ಏನೋ ಒಂದು ಅರ್ಧ ಗಂಟೆ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದೇ ಹೊರತು ರೂಟಿಗೆ ಅದು ಇಂಪ್ಯಾಕ್ಟ್ ಆಗಲ್ಲ. ಹೀಗಾಗಿ ಭಾರತ ರಾಜಕಾರಣಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಮತ್ತು ಓಟುಗಳು ಹೇಗೆ ಕ್ರಮೇಣ ಬದಲಾಗಬಹುದು ಅನ್ನೋದಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಆಗುತ್ತಾ? ನಾನು ಎಲ್ರಿಗೊಂದು ಕ್ವಶನ್ ದಿಕ್ಸೂಚಿ ಆಗುತ್ತಾ? ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯು ಆರ್ ಪಿಕಿಂಗ್ ಅಪ್ ಟುಡೇ. ನ್ಯಾಷನಲ್ ಲೀಡರ್ಸ್ ಬಿಟ್ಟು ಪ್ರಾದೇಶಿಕವಾಗಿ ಲೀಡರ್ಸ್ಗಳನ್ನು ಒಂದು ಪಕ್ಷ ಡೆವಲಪ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಎಕ್ಸಾಕ್ಟ್ಲಿ. ಟುಡೇ ಇಫ್ ಯು ಸಿ ಕಾಂಗ್ರೆಸ್ ಅನ್ನು ನೀವೊಂದು ಪೋರ್ಟ್ಫೋಲಿಯೋಗಳನ್ನು ನೀವು ನೋಡಿದರೆ, ಇಡೀ ದೇಶದಲ್ಲಿ ಮೊದಲನೆಯದಾಗಿ ಸೋನಿಯಾ ಗಾಂಧಿ, ಎರಡನೆಯದಾಗಿ ರಾಹುಲ್ ಗಾಂಧಿ, ಮೂರನೇದಾಗಿ ಪ್ರಿಯಾಂಕಾ ಗಾಂಧಿ, ನಾಲ್ಕನೇದಾಗಿ ಮಲ್ಲಿಕಾರ್ಜುನ ಖರ್ಗೆ, ಐದನೇದಾಗಿ ವೇಣುಗೋಪಾಲ, ಆರನೇದಾಗಿ ಸುರ್ಜೇವಾಲಾ. ಇಲ್ಲಿಗೆ ಇಡೀ ಕಾಂಗ್ರೆಸ್ ಅನ್ನು ನಾವು ದೇಶದಲ್ಲಿ ಇದು 6 ಜನರನ್ನು ಇಟ್ಕೊಂಡ್ಬಿಟ್ಟು ನಾವು ಡಿಸಿಷನ್ ಮೇಕಿಂಗ್ ಮಾಡ್ತೀವಿ. ಸ್ಟೇಟ್ ಇದ್ದು ಮಾತ್ರ ಅಲ್ಲ, ಪಂಚಾಯತ್ ಲೆವೆಲ್ ಡಿಸಿಷನ್ಗಳು ಕೂಡ ನಾವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲನ್ನು ಇಟ್ಕೊಂಡು ಮಾಡ್ತೀವಿ. ಇಲ್ಲಿಯ ಲೀಡರ್ಸ್ಗಳನ್ನು ನಾವು ಕ್ಯಾರ್ ಮಾಡಲ್ಲ, ಇಲ್ಲಿಯ ಲೀಡರ್ಸ್ಗಳನ್ನು ಬೇಕಾದಾಗ ನಾವು ಡೆಲ್ಲಿಗೆ ಕರ್ಸ್ಕೊಂಡ್ಬಿಡ್ತೀವಿ ಅನ್ನುವ ಈ ಸೆಂಟಿಮೆಂಟ್ ಇದೆ ಅಲ್ವಾ, ದಟ್ ಈಸ್ ವೇರ್ ಪುಲ್ಲಿಂಗ್ ಡೌನ್ ಕಾಂಗ್ರೆಸ್ ಎವ್ರಿ ಡೇ. ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಒಂದು ರಿಪೋರ್ಟ್ ಇದೆ, ಕಾಂಗ್ರೆಸ್ಸಿನ ಮಹಾನಾಯಕರು CMಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಹೋಗಿ ನಾನು ಟೈಮ್ ಇದ್ದಾಗ ಕರಿತೀನಿ ಅನ್ನೋದು. ಅರ್ಥ ಆಯ್ತಾ? ಇರುವುದೇ 1-2 ಸ್ಟೇಟಲ್ಲಿ, ಲೆಕ್ಕದ 2 ಸ್ಟೇಟಲ್ಲಿ ಇದೆ. ಅದು ತೂಗುಗತ್ತಿ ಯಾವಾಗ BJP ಅವ್ರು ಬಿಟ್ಬಿಡಿ, ಇನ್ನೂ ಹಾಳಾಗಿ ಹೋಗಿ ನಾವು ಖರ್ಚು ಮಾಡೋದು ಎಲೆಕ್ಷನ್ ವಿನ್ ಆಗ್ತೀವಿ ಬಿಟ್ಬಿಡಿ ಅಂತ ಬಿಟ್ಬಿಟ್ಟವ್ರೆ. ಇಲ್ಲ ಅಂದರೆ ಯಾವಾಗೋ ನಿಮ್ಮನ್ನು ಹೊಡೆದ್ಬಿಟ್ಟು ಇನ್ನೊಂದು ಮುಖ್ಯಮಂತ್ರಿ ಮಾಡ್ಬಿಟ್ಬಿಡ್ತಾ ಇದ್ರು, ಹಾಳಾಗಿ ಅಂತ ಬಿಟ್ಬಿಟ್ಟಾರೆ. ಇನ್ನೂ ನೀವುಗಳು ಬುದ್ಧಿ ಕಲ್ತಿಲ್ಲ ಅಂದರೆ, ಐ ಆಮ್ ಸೇಯಿಂಗ್ ಸರ್, ನೀವು ಹೇಳ್ದಂಗೆ MI ವೋಟ್ಗಳೇ ಇವತ್ತು ಕೈತಪ್ಪಿ ಹೋಗ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಇನ್ನು ಸ್ವಲ್ಪ ದಿನದಲ್ಲಿ BJP ಅವರ ಮಹತ್ವದೊಂದು ಆಕಾಂಕ್ಷೆ ಇತ್ತಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳ್ತಕ್ಕ, ಅಲ್ಲಿವರೆಗೆ ರೀಚ್ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗುತ್ತೆ.